ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಳ್ಳಿಕಾರ್ ಮತ್ತು ಯೂಟ್ಯೂಬ್ ಚಾನಲ್. ಈಗ ನೋಡ್ತಾರೆ ಇವು ಒಳ್ಳೆ ಎತ್ತುಗಳಿವು. ಸೊ ಬೇಬಿ ಪೇಟ ದನಗಳ ಜಾತ್ರೆ ಇದು. ಸೊ ವಿಡಿಯೋ ಕೊನೆವರೆಗೂ ನೋಡಿ, ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ಈಗ. ಸೊ ನೋಡ್ಬೋದು, ತುಂಬ ಚೆನ್ನಾಗಿದ್ದಾವೆ ಎತ್ತುಗಳು. ಬನ್ನಿ ಅಣ್ಣ, ಈಗ ಇವೆ ಅಲ್ಲ ಅಣ್ಣ? ಏನು ವಯಸ್ಸಾಗವೆ ಎತ್ತುಗಳು? ಅಂದರೆ ಅಲ್ಲು ಎರಡಲ್ಲಿ ಈಗ ತುಂಬ ದೊಡ್ಡ ಸೈಜ್ ಅವೆ ಇವು. ಇವಣ್ಣ ಎಲ್ಲಿ ತಂದ್ರೆ? ಈಗ ನಾವು ಇದು ಒಂದು ವರ್ಷ ಆಗಿತ್ತು ತಂದೆ, ಈಗ ಒಂದು ವಾರ ಆಗಿದೆ ಕೂಟ ಮಾಡಿ. ಇದು ಕೂಟ ಹಾಕಿದ್ದೀರಾ? ಕೂಟ ಹಾಕಿ. ಯಾವುದು ಇದು ನಿಮ್ಮ ಹತ್ರ ಇತ್ತು? ನಮ್ಮ ಹತ್ರ ಇತ್ತು. ಅದು ಮೊದಲು ದೇವನಹಳ್ಳಿ ಹತ್ರ ತಂದಿದ್ದು. ದೇವನಹಳ್ಳಿ ಹತ್ರ ನಂದಿಪತ್ರ. ಎಷ್ಟು ತಂದಿರಿ? 1,05,000 ತಂದಿದ್ದು. 1,05,000ಕ್ಕೆ. ಅಂದರೆ ಈಗ ಎರಡಲ್ಲಿದ್ದಾವೆ. ಅಂದರೆ ತುಂಬ ಚೆನ್ನಾಗಿ ಕೂಟ ಬಿದ್ದಿದ್ದಾವೆ ಅಲ್ಲ? ಇವಕ್ಕೆಲ್ಲ ಏನೇನು ಮೇವು ಕೊಡ್ತೀರಣ್ಣ? ಈಗ ರವೆ ಬೂಸ, ಬೆಣ್ಣೆ, ತುಪ್ಪ ಎಲ್ಲ ಕೊಡ್ತೀವಿ. ಎಲ್ಲ ಕೊಡ್ತೀರಾ ಜಾತ್ರೆ ಟೈಮಲ್ಲಿ? ಕೆಲಸ ಏನಾದ್ರು ಮಾಡ್ತೀರಾ? ಕೆಲಸ ಮಾಡ್ತೀವಿ, ಉಳುಮೆ ಎಲ್ಲ ಮಾಡ್ತೀರಾ? ಈಗ ಏನು ವ್ಯಾಪಾರ ಹೇಳ್ತೀರಾ? ಈಗ 5,5 ಲಕ್ಷ. 5,5 ಲಕ್ಷ. ಅಂದರೆ ಎರಡಲ್ಲಿ ಇಷ್ಟ ಐಟಮ್ ಅಂದರೆ ತುಂಬ ಜಾಸ್ತಿ ಹೇಳ್ಬೋದು. ಅಂದರೆ ಇನ್ನೂ ಜಾಸ್ತಿ ಹೇಳ್ಬೇಕು. ಒಂದು ಸ್ವಲ್ಪ ಬಣ್ಣ ಈಗ ಒಂದು ವಾರ ಆಯ್ತಲ್ಲ, ಹಂಗಾಗಿ ಸ್ವಲ್ಪ ಬಾಡಿ ಬಂದರೆ ಇನ್ನೂ ಟಾಪ್ ಆಗಿತ್ತು. ಒಂದು ಕೈಲಿ ಮೇದ್ರೆ ಸರ್ ಇದು 8 ಲಕ್ಷ ಮೇಲೆ ಆಯ್ತವೆ. 8-9 ಲಕ್ಷ ಆಗ್ತವೆ. 9 ಲಕ್ಷ ಆಯ್ತವೆ ಇವತ್ತಿನ ಬೆಲೆಯಲ್ಲಿ. ಒಂದು ತಿಂಗಳು ಒಂದು ಕೈಲಿ ಮೇಯ್ಬೇಕು ಎತ್ತು. ಅವಾಗ ಒಂದು ಚೆನ್ನಾಗಿ ಬರ್ತವೆ, ಒಂದು ಬೆಲೆ ಘನತೆ ಬರ್ತದೆ. ಒಂದೇ ಕಲರ್ ನಿಂತ್ಕೊತವೆ ಎತ್ತು. ಅವಾಗ ಒಂದೇ ತಿಂಡಿ ಮೇಯ್ತವೆ ಎರಡೂ. ಅವಾಗ ಒಳ್ಳೆ ಸೈಜ್ ಇರ್ತವೆ, ಸೈಜು ಬರ್ತವೆ, ಒಂದೇ ಕಲರ್ ಬಣ್ಣ ಬರ್ತವೆ. ಅವಾಗ ಕೂಟ ಚೆನ್ನಾಗಿ ಕಾಣ್ತವೆ. ಕೂಟ ಚೆನ್ನಾಗಿ ಕಾಣಿಸ್ತವೆ. ಈಗ ಹೊಸ ಕೂಟ ಅಲ್ಲ, ಹಾಗಾಗಿ ಸ್ವಲ್ಪ ಏರುಪೇರು ಕಾಣ್ತವೆ. ಬಣ್ಣ ಏರ್ಪೇರು ಕಾಣಿಸ್ತವೆ. ಸರ್, ಇಲ್ಲಿ ಕಾಂಪಿಟೇಷನ್ಗೆ ಬಂದಿರೋ ಅಥವಾ ಸೇಲ್ಗೆ? ಸೇಲ್ಗೂ ಕಾಂಪಿಟೇಷನ್ ಎರಡಕ್ಕೂ. ಸೇಲ್ಗೆ ಅಂದ್ರೆ ಸೇಲ್ ಕೊಡ್ತೀರಾ, ಇಲ್ಲ ಕಾಂಪಿಟೇಷನ್? ಸರ್, ನಿಮ್ಮ ಹತ್ರ ಎಷ್ಟು ಪೇರ್ ಎತ್ತುಗಳವೆ? ಒಂದೇ ಜೊತೆಯಲ್ಲಿ ನೀವು ಒಂದು ಪೇರ್ ಕಟ್ತಿದ್ದೋ. ಈಗೆಲ್ಲ ನೋಡಿದಿರಲ್ಲ, ಈಗೆಲ್ಲ ಬೆಳವಣಿಗೆ ಮೇಂಟೆನೆನ್ಸ್ ಎಲ್ಲ ಕಡಿಮೆ, ತಿಂಡಿ ಹುಲ್ಲು ಎಲ್ಲ ಹುಲ್ಲೆಲ್ಲ ಜಾಸ್ತಿ. ಅದ್ರ ದೇಶದಿಂದ ಈಗ ಒಂದೊಂದು ಜೊತೆಗೆ ಮೇಂಟೈನ್ ಮಾಡೋದು ಭಾಳ ಸಮಸ್ಯೆ. ಅದೆಲ್ಲ ಕಾಸ್ಟ್ಲಿ ಆಗಿದೆ ತುಂಬ. ಕಾಸ್ಟ್ಲಿ, ತಿಂಡಿ ಗಿಂಡಿ ಎಲ್ಲ ಕಾಸ್ಟ್ಲಿ. ಆಮೇಲೆ ಅವ್ರ ಕಾಸ್ಟ್ಲಿ ಏನಾರು ಮಾಡೋಕ್ಕೆ ನಮ್ಮ ಬೆಳೆದಂಥ ಬೆಳೆಗೆ ಮಾಡಿಕೊಟ್ರೆ ನಾವು ಎಲ್ಲ ಹೊಂದಾಣಿಕೆ. ಈಗ ನೀವು ಬೆಳೆಗೆ ಬೆಲೆ ಸಿಗ್ತಾ ಇಲ್ಲ, ಬೆಲೆ ಸಿಗ್ತಾ ಇಲ್ಲ. ಏನೇ ಮಾಡ್ಬೇಕಂತ ಅಂದ್ರೆ ಅವರು ಸರ್ಕಾರ ಏನು ಮಾಡ್ತಾರೆ ಅವಕ್ಕೆಲ್ಲ ಜಾಸ್ತಿ ಮಾಡ್ಕೊಯ್ತಾ ಇರ್ತಾರೆ. ರೈತ ಬೆಳೆ ಬೆಳಿತಾನಲ್ಲ ಅವಕ್ಕೆಲ್ಲ ಕಡಿಮೆ ಮಾಡ್ತಾ ಇರ್ತಾರೆ. ಅವಾಗ ರೈತ ಎಲ್ಲೂ ಏನು ಮಾಡೋಕ್ಕೂ ಆಯ್ತಾ ಇಲ್ಲ. ಅವ್ರಿಗೂ ಆದಾಯ ಬರಲ್ಲ. ಸೊ ಏನು ಮಾಡ್ತಾರೆ ಈಗ 1,950 ರೂಪಾಯಿ ಇತ್ತು ರವೆ ಬೂಸ, 1,350 ರೂಪಾಯಿ. ಅದೇ ನಮ್ದು ಹಾಲು 1 ಲೀಟ್ರ್ ನೀರು ತಗೊಂಡ್ರೆ 20 ರೂಪಾಯಿ, 1 ಲೀಟ್ರ್ ಹಾಲು ತಗೊಂಡ್ರೆ 30 ರೂಪಾಯಿ ನಮ್ಮ ಹಾಲು. ಚೂರು ಅರ್ಥ ಮಾಡಿ. ಗೊತ್ತಾಯ್ತು. ಹಂಗೆ ನಮ್ಮ ರೈತರು ಬೆಳೆದಿದ್ದೆಲ್ಲ ಹಂಗೆ, ಸರ್ಕಾರ ಮಾಡೋದೆಲ್ಲ ರೇಟ್ ಜಾಸ್ತಿ. ಏನು ಮಾಡೋಕ್ಕಾಯ್ತು? ರೈತರ ಬೆಳೆದ್ರೆ ಅದಕ್ಕೆ ಬೆಲೆ ಇಲ್ಲ. ಈ ಥರ ಕೊಟ್ಟು ತಗೊಳ್ಳೇಬೇಕು ನಾವು. ದನ ಮೇಂಟೈನ್ ಮಾಡ್ಬೇಕಂದ್ರೆ ತಗೊಳ್ಳೇಬೇಕು. ಲಾಸಲ್ಲಿ ಆದಾಯಲ್ಲಿ ತಗೊಂಡು ಮೇಯಿಸಲೇಬೇಕು. ಈಗ ನಿಮಗೆ ಅದು ಕ್ರೇಜ್ ಅದನ್ನ ಬಿಡಕ್ಕಾಗಲ್ಲ. ಸೊ ಹಾಗಾಗಿ ಎಷ್ಟಾದ್ರು ಸರಿ ಸಾಲ ಮಾಡೋರು ಮೇಂಟೈನ್ ಮಾಡಲೇಬೇಕು, ಸಾಕ್ಬೇಕು. ಮಕ್ಕಳಿಗಿಂತ ಇವಾಗ ಜೋಪಾನವಾಗಿ ನೋಡಲೇಬೇಕು. ನಾನು ನೋಡಿದೆ ಜಾತ್ರೆಯಲ್ಲಿ ತುಂಬ ಎತ್ತುಗಳು ನೋಡಿದೆ. ಎರಡಲ್ಲಿಗೆ ಇವು ತುಂಬ ಸೈಜ್ ಇದಾವೆ. ಇನ್ನು ಸ್ವಲ್ಪ ಬಾಡಿ ಬರಬೇಕಿತ್ತು ಅನ್ಸುತ್ತೆ. ಇನ್ನೊಂದು ತಿಂಗಳು ಇವು ಜೊತೆಲಿ ಒಂದು ಕೈಲೇ ಮೇಯ್ದ್ರೆ. ಇಲ್ಲ, ಸಿಹಳ್ಳಿ ಎಷ್ಟೊತ್ತಿಗೆ ತುಂಬ ಚೆನ್ನಾಗಿ ಆಗ್ತವಲ್ಲ? ಸಿಹಳ್ಳಿ ಜಾತ್ರೆ ಎಷ್ಟೊತ್ತಿಗೆ ತುಂಬ ಚೆನ್ನಾಗಿ ಆಗ್ತವೆ. ಆಯ್ತವೆ. ಇಲ್ಲಿ ಯಾವ್ಯಾವ ಜಾತ್ರೆ ಮಾಡ್ತೀರಿ ನೀವು? ನಾವು ಇದು ಸುತ್ತೂರು ಮಾಡ್ತೀವಿ, ಮತ್ತು ಬೇಬಿ ಮಾಡ್ತೀವಿ, ಸಿಹಳ್ಳಿ ಮಾಡ್ತೀವಿ. 3 ಜಾತ್ರೆ. ಸಿಹಳ್ಳಿ ಅಂದರೆ ತುಂಬ ಕಡೆ ಆಗಿರೋ ಕಾಂಪಿಟೇಷನ್ ಎಲ್ಲ ಮಾಡಿದ್ದೀರಾ? ಮಾಡಿದ್ದೀವಿ. ಅವು ಪಕ್ಕದಲ್ಲಿರೋ ಯಾರಣ್ಣ? ಅವು ನಮ್ಮ ಸ್ನೇಹಿತರವೇ. ಬನ್ನಿ ನಾವು ನೋಡಿ ಸ್ನೇಹಿತರೆ, ಇವು ಎರಡಲ್ಲೂ ನೋಡ್ಬೋದು. ಆಲೆ 6 ಅಡಿ ಹೈಟ್ ಇದ್ದಾವೆ. ಇದೊಂದು ಸ್ವಲ್ಪ ಸೈಜ್ ಬರಬೇಕಷ್ಟೇ. ಸೈಜ್ ಬಂದರೆ ಇವು ಟಾಪ್ ಎತ್ತು ಕರ್ನಾಟಕದಲ್ಲಿ ನೋಡೋದು. ಇದು ನಮ್ಮ ಸ್ನೇಹಿತರು ಹೊಸೂರು ಕಿರಣ ಅಂತ. ಹೆಸರೇನು? ಮಂಡ್ಯ ತಾಲೂಕು. ಯಾರೇ? ಹೊಸೂರು ಕಿರಣ್. ಬೂತ್ನವ್ ಸರ. ಇವು ಏನೆಲ್ಲ ಆಗವೆ? ಇವು ಈಗ ಮಳೆ ಕಡೆ ಈಗ ಇವು ಏನು ಬೆಲೆ ಆಗೋಣ? 4,5 ಲಕ್ಷ. ಅಂದರೆ ತುಂಬ ಒಳ್ಳೆ ಸೈಜ್ ಅವು. ಇವು ಕೆಲಸ ಎಲ್ಲ ಮಾಡ್ತಾರೆ ಅವರು? ಕೆಲಸ ಎಲ್ಲ ಕಬ್ಬೆಲ್ಲ ಹೊಡಿತಾರೆ. ಅಂದರೆ ಈಗ ಜಾತ್ರೆ ಟೈಮಲ್ಲಿ ಸುಮ್ಮನೆ ಶೋಕಿಗೆ ಸಾಕ್ತಾರೆ. ಇವಕ್ಕೆ ಏನೇನು ಮೇವು ಕೊಡ್ಬೋದು? ಮಾಮೂಲಿ ಏನು ರವೆ ಬೂಸ, ಹಾಲು, ಬೆಣ್ಣೆ ಈ ಜಾತ್ರೆ ಟೈಮಲ್ಲೆಲ್ಲ ಕೊಡ್ಬೋದು. ಮಾಮೂಲಿ ಟೈಮಲ್ಲಿ ಮಾಮೂಲಿ ಫುಡ್. ಇವು ಇಲ್ಲಿ ಕಾಂಪಿಟೇಷನ್ಗೆ ಬಂದಿರೋದು ಅಥವಾ ಶೋಕಿಗೆ? ಎರಡು ಮಾಡ್ತೀವಿ ಸರ್. ಎರಡು ಮಾಡ್ತೀವಿ. ಅಲ್ಲೇ 3 ಪ್ರೈಸ್ ಆಗದೆ ಇದರಲ್ಲಿ. ಇವಾಗಲೇ 3 ಪ್ರೈಸ್ ಮಾಡೋದು. 700 ಬೆಟ್ಟಲ್ಲಿ ಹೋಗೈತೆ. 700 ಬೆಟ್ಟ ಮತ್ತು ಪ್ರೈಸ್ ಆಗೈತೆ, ಫಸ್ಟ್ ಪ್ಲೇಸ್. ಮತ್ತು ಇದು ಅಂತಂದರೆ ಬನ್ನೂರು ಒಳ್ಳೆ ಜಾತಿಲಿರುವಂಥ ಜಾತಿಲವೆ.
ಅಂದರೆ ಇದು ಯಾರಿಗೆ ಬೇಕಿರೋ ಆಗ್ತವೆ, ಯಾರು ಬೇಕಾದ್ರೂ ಆಯ್ತವೆ. ಜಾಸ್ತಿ ದುಡ್ಡಿರೋರಿಗೆ ಆಗಬೇಕು ಅಂತೇನಿಲ್ಲ, ಏನಿಲ್ಲ, ಚಿಕ್ಕವ್ರು ದೊಡ್ಡವ್ರಿಗೆಲ್ಲ ಆಯ್ತವೆ. ಮತ್ತು ಭಾಳ ಮೃದುವಾಗಿ ಭಾಳ ಸಾಧು ಆಗೋದು. ಅಂದರೆ ಇಲ್ಲೇ ಇಷ್ಟ ಹತ್ರದಲ್ಲಿ ನಿಂತ್ಕೊಂಡ್ರು ಕೂಡ ಏನೂ ಮಾಡ್ತಾಯಿಲ್ಲ. ರೇಟ್ಕಲ್ಲಿ ಭಾಳ ಸಾಧುವಾಗಿ ಆ ಹುಡುಗಂಗೂ ಕ್ರೇಜ್ ಜಾಸ್ತಿ. ಸರಿ ಅಣ್ಣ, ಥ್ಯಾಂಕ್ ಯು. ಮಹಾದೇವ್ ಅಂತ ಯಾವ ಊರು? ನಮ್ಮದು ಬಿಳಿಕೆರೆ, ಬಿಳಿಕೆರೆ, ಹುಣಸೂರು. ಬಿಳಿಕೆರೆ. ಅಣ್ಣ ನಿಮ್ಮ ಎತ್ತುಗಳು ಏನೆಲ್ಲವೇ? 4 ನಾಲ್ಕಲ್ಲು. ಇವು ಪೇರ್ ನಿಮಗೆ ಏನು ಬೆಲೆ ಆಗವೆ? ನನಗೆ 3 ಲಕ್ಷ ಆಗಿದೆ. 3.5 ಲಕ್ಷ. ಅಂದರೆ ಇಲ್ಲಿ ಈಗ ಸೇಲಿಗೆ ಬಂದಿದ್ದೀರಾ ಅಥವಾ ಕಾಂಪಿಟೇಷನ್ಗೆ? ಕಾಂಪಿಟೇಷನ್ನು ಸೇಲ್ ಎರಡೂ ಕೂಡ. ಸೇಲ್ ಆಗಿಲ್ಲ ಅಂದರೆ ಏನೆಲ್ಲ ಮನೆಗೆ ತಗೋಗ್ತಾರೆ. ಇವತ್ತು ಏನಾದ್ರು ಕೆಲಸ ಎಲ್ಲ ಮಾಡಿದ್ದೀರಾ? ಕೆಲಸ ಮಾಡಿದ್ದೀವಿ. ಏನೇನು ಕೆಲಸ ಮಾಡ್ತೀರಾ? ಎತ್ತಿನ ಗಾಡಿ ಹೊಡೆದಿದ್ದೀವಿ, ಉಳುಮೆ ಕೆಲಸ ಮಾಡಿದ್ದೀವಿ. ಉಳುಮೆ ಕೆಲಸ. ಇವಕ್ಕೆ ಏನೇನೆಲ್ಲ ಮೇವು ಕೊಡ್ತೀರಣ್ಣ? ನೆಲ್ಲು ಮತ್ತು ತಿಂಡಿ. ಹಾಲು ಮೊಟ್ಟೆ ಏನಾದ್ರು ಕೊಡ್ತೀರಾ? ಹಾಲು ಮೊದಲು ಹಾಕ್ತಿದ್ವಿ, ಈಗ ಹಾಕಲ್ಲ. ಈಗೇನಿಲ್ಲ. ಹಾಲು ಮೊಟ್ಟೆ ಹಾಕ್ತಿದ್ವಿ, ಈಗ ಹಾಕಲ್ಲ. ಅಣ್ಣ ಈ ಎತ್ತು ಬಿಟ್ಟು ಬೇರೆ ಯಾವ್ದಾರು ಎತ್ತುಗಳು ಸಾಕಿದ್ದೀರಾ? ಹಾಂ, ಸಾಕಿದ್ದೀವಿ. ಇನ್ನೂ ಸಣ್ಣ, ಇವು ದೊಡ್ಡ ತೊಗೊಂಡಿರೋದು, ಇನ್ನೂ ಚಿಕ್ಕ ತೊಗೊಳ್ತೀವಿ. ಚಿಕ್ಕವು ತಗೊಳ್ತೀರಾ? ಹಾಲನ್ನು ಕರ ತಗೊಳ್ತೀವಿ. ಹಾಲಲ್ಲಿನ ಕರುಗಳು. ಅಂದರೆ ಒಟ್ಟಿನಲ್ಲಿ ವರ್ಷ ಪೂರ್ತಿ ಒಂದು ಜೊತೆ ಇದ್ದೇ ಇರ್ತವೆ. ಹಾಂ, ಇರ್ತವೆ. ಈಗ ಚುಂಚನಕಟ್ಟೆಲ್ಲ ಜೊತೆ ಮಾರಿದ್ವಿ. ಚುಂಚನಕಟ್ಟೆಯಲ್ಲಿ. ಈಗ ಇವು ಪುನಃ ತಗೊಂಡಿದ್ದೀರಾ? ಈ ಥರ ಸೊ ಇವತ್ತು ಮಾರಿದ್ರು ಕೂಡ ಇನ್ನೊಂದು ಜೊತೆ ತಗೊಳ್ತೀರಾ? ನಿಮ್ಮ ನಂಬರ್ ಹೇಳಿ. 99 64 23 68 62. ಸರಿ ಅಣ್ಣ, ಥ್ಯಾಂಕ್ ಯು. ನೋಡಿ ಸ್ನೇಹಿತರೆ, ಇದು ಸೂನಗಳ್ಳಿ ಪುಟ್ಟ ಅಂತಾರೆ, ಅಂದರೆ ಪುಟ್ಟರಾಜು ಅಥವಾ ಶಂಭು ಅಂತ. ಹಾಂ, ಇವ್ರ ಹೆಸರು ಸೂನಗಳ್ಳಿ ಪುಟ್ಟ ಅಂತಲ್ಲ? ಅವ್ರದ್ದು ಓರಿಕರು. ಸೇಲ್ಗಿಲ್ಲ, ಅವರೇ ಎತ್ತು ಮಾಡಿರ್ತಾರೆ. ಸೊ ನೋಡ್ಬೋದು, ಇನ್ನೂ ಅಲ್ಲಾಗಿಲ್ಲ, ಇನ್ನೂ ಹಾಲಲ್ಲು. ಇನ್ನೂ ಒಂದು 7-8 ತಿಂಗಳು ಬೇಕು ಅಲ್ಲಿ ಬೀಳೋಕ್ಕೆ. 7-8 ತಿಂಗಳು ಬೇಕಲ್ಲ ಅಣ್ಣ ಅಲ್ಲಿ ಬೀಳೋಕ್ಕೆ? ವರ್ಷ ಹತ್ತಿರ ಬೇಕಾ? 16 ತಿಂಗಳು ಕರು. ಅಂದರೆ ಇದು ಸೇಲ್ಗಿದೆಯಾ? ಬಂದರೆ ಕೊಡ್ತಾರೆ. ಅಂದರೆ ವ್ಯಾಪಾರ ಏನು ಹೇಳ್ತೀರ ಅಂತ ಗೊತ್ತಾ? ಎಷ್ಟು? 2.5 ಲಕ್ಷ ಅವ್ರಿಗಾಗಿರೋದು. ಅಂದರೆ ವ್ಯಾಪಾರ ಇನ್ನೂ ಜಾಸ್ತಿ ಹೇಳ್ತಿದ್ದಾರೆ. ಅಂದರೆ ಇದು ಕೆಂಗಲಲ್ಲಿ ಕೂಡ ಪ್ಲೇಸ್ ಆಗಿರಾಗಿತ್ತಲ್ಲ, ಅದೆಷ್ಟು ಹೇಳ್ತೀರ ಅಣ್ಣದು? 2.5 ಲಕ್ಷ ವ್ಯಾಪಾರ ಹೇಳ್ತಿದ್ದಾರೆ. ಸ್ನೇಹಿತರೆ, ಇದು ಯಾರು ಬೇಕು ಅನ್ನೋರು ಇಲ್ಲಿ ಸೇಲ್ ಆಗಿಲ್ಲ ಅಂದರೆ ಸೂನಗಳ್ಳಿ ಮಂಡ್ಯ ಹತ್ರ. ಸೊ ನೋಡ್ಬೋದು ಎಷ್ಟು ದೊಡ್ಡ ಸೈಜ್ ಇದೆ ಅಂತ. ಸೇಮ್ ಕೃಷ್ಣ ಓರಿ ಹತ್ರನೇ ತುಂಬ ಸೈಜ್ ಇದೆ. ಬಟ್ ಇವರು ಎತ್ತು ಮಾಡ್ತಾರೆ, ಅವ್ರಿಗೆ ಎತ್ತು ಮೇಲೆ ಕ್ರೇಜ್ ಜಾಸ್ತಿ. ನೋಡೋದು ಈಗಲೇ ನನ್ನ ಹೈಟ್ ಇದೆ, ನಾನು 5.8 ಇದ್ದೀನಿ. ಇದು ಕೂಡ ಆಲ್ಮೋಸ್ಟ್ ಅಷ್ಟೇ ಹೈಟ್ ಇದೆ.